ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರ. ಗುರುವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಸೀತಾಫಲ ಹಣ್ಣು ಬಿಟ್ಟಿದ್ದು ಒಂದು 4-5 ಗಿಡದಲ್ಲಿ ಅಲ್ಲೊಂದು ಬಿಟ್ಟಿದ್ವು. ಕಿತ್ಕೊಬಂದು ಹಂಗೆ ಎತ್ತಿಡೋಣ ಹಣ್ಣು ಹಾಕ್ತು ಅಂತ ಹೇಳ್ಬಿಟ್ಟು ಕಿತ್ಕೊಬಂದು ಇಟ್ಟಿದ್ದೀನಿ. ಅದರಲ್ಲಿ ಆಗಲೇ ಒಂಥರ ಹಣ್ಣು ಥರ ಆಗ್ತಾಯಿದ್ವು. 1-2 ಏನೋ ಫುಲ್ ಹಣ್ಣಾಗಿದ್ವು. ಮಿಕ್ಕಿರೋವೆಲ್ಲ ಕೂಡ ನಾಳೆ ನಾಡಿದ್ರಲ್ಲಿ ಆಗ್ತಾವಂತ ಹೇಳ್ಬಿಟ್ಟು ಇವನ್ನ ಅಕ್ಕಿಯಲ್ಲಾದರೂ ಹಾಕ್ಬೋದು, ಇಲ್ಲ ರಾಗಿ ಚೀಲ ಇರುತ್ತಲ್ಲ, ರಾಗಿ ಚೀಲದಲ್ಲಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಬಿಕ್ಕೆ ಹಣ್ಣು ಅಷ್ಟೇ, ಬಿಕ್ಕೆ ಹಣ್ಣು ಕೂಡ ಸುಮಾರು ಕಾಯೆಲ್ಲ ಬಿಟ್ಟಿದ್ದಾವೆ, ಬಟ್ ಹಣ್ಣಾಗಿಲ್ಲ. ನೋಡಿ ನನ್ನ ಪರಿಸ್ಥಿತಿ ಹೆಂಗೆ ಅಂತಂದರೆ, ಮುಂಚೆಲ್ಲೂ ಎಷ್ಟು ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಿಕ್ಕೆ ಹಣ್ಣು ಮತ್ತು ಮೂಸಂಬಿ ಹಣ್ಣು ಅವೆಲ್ಲ ಎಷ್ಟು ಹಣ್ಣಿದ್ವು ಅಂದರೆ ತೋಟದಲ್ಲಿ ಸುಮ್ಮನೆ ಕಣ್ಣು ಮುಂದೆನೇ ಕಾಣಿಸ್ತಾ ಇದ್ವು. ಬಟ್ ತಿನ್ನೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಬಟ್ ಇವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ತಿನ್ನಲೇಬೇಕು ಅಂಥ ಸಿಚುವೇಶನು. ತಿನ್ನೋಣ ಅಂದರೆ ಸಿಗ್ತಾ ಇಲ್ಲ. ಅವನ್ನು ಕೂಡ ಹುಡುಕಿ ಎತ್ಕೊಂಬಂದು ಇಟ್ಟಿದ್ದೀನಿ. ನನಗೆ ಅನ್ನಿಸ್ತು, ನೋಡು ಸಿಕ್ಕಾಗ ನಾವು ಎಷ್ಟು ನೆಗ್ಲಿಜೆನ್ಸ್ ಮಾಡ್ತೀವಿ, ಏನೇ ಆಗಲಿ. ಇಲ್ದಿದ್ದಾಗ ಎಷ್ಟು ಪರದಾಡ್ತೀವಲ್ವ ಅಂತ ಅನಿಸುತ್ತೆ. ಯಾವುದೇ ಹಣ್ಣಾಗಲಿ ಏನೇ ಆಗಲಿ ಅದು ತುಂಬ ಅವಶ್ಯಕತೆ ನಮಗೆ ಅಂತ ಅಂದಾಗ ಅದನ್ನ ಆವಾಗಲೇ ಇದು ಮಾಡ್ಕೋಬೇಕು. ಆಮೇಲೆ ಸಿಗದೇ ಇದ್ದಾಗ ಹುಡುಕಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆ ಪ್ರೋಟೀನ್ ಅಂಶ ತುಂಬ ಇಂಪಾರ್ಟೆಂಟು. ಹಾಗಾಗಿ ಹಣ್ಣಾಗಲಿ ತರಕಾರಿ ಆಗಲಿ ಏನೇ ಆಗಲಿ ನಾವು ಫ್ರೆಶ್ಶಾಗಿ ಏನು ಸಿಗುತ್ತೋ ಇವಾಗ ನಮ್ಮ ಕಣ್ಮುಂದೆ ಏನಾದರೂ ಕಂಡಾಗ ತಿನ್ನಬೇಕು. ಸುಮ್ಮನೆ ಬಿಡು ಯಾರು ತಿಂತಾರೆ ಹಂಗೆ ಹಿಂಗೆ ಅಂತಂದರೆ ಒಂದಲ್ಲ ಒಂದಿನ ಅವುಗಳ ವ್ಯಾಲ್ಯೂ ಏನಂತ ಕೂಡ ಗೊತ್ತಾಗ್ಬಿಡುತ್ತೆ. ಹಂಗಾಯಿತು ನನ್ನ ಪರಿಸ್ಥಿತಿ ಇವತ್ತು. ಹಾಗೆ ಸುಮ್ಮನೆ ನಾನು ಅಂದ್ಕೊಂಡು ನೋಡು ಇದ್ದಾಗ ಗೊತ್ತಾಗಲ್ಲ, ಇಲ್ಲದೇ ಇದ್ದಾಗನೇ ಪರದಾಡೋದು ಜಾಸ್ತಿ ನಾವು ಅಂತ ಅಂದ್ಕೊಂಡೆ. ಸರಿ ಬಿಡು ನೋಡೋಣ ಅಂತೇಳ್ಬಿಟ್ಟು ಆ ಕಡೆ ಎಲ್ಲ ಸುತ್ತಾಡ್ಕೊ ಬಂದೆ. ಇಷ್ಟು ಹಣ್ಣು ಸಿಕ್ಕಿದ್ವು. ಇಲ್ಲಿ ಒಂದು ಬಿಕ್ಕೆ ಮರ ಇದೆ ಅಲ್ವಾ, ಇಲ್ಲಿ ನೋಡೋಣ ತುಂಬ ದಿನ ಆಯಿತು ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ಕಾಯಿ ಸೈಜ್ ಇದ್ದಾವೇನೋ ಬಂದಿದ್ದಾವೇನೋ ಅಂತೇಳ್ಬಿಟ್ಟು ಈ ಕಡೆ ಬಂದೆ ಶೆಡ್ ಹತ್ರ. ಇದರಲ್ಲಂತೂ ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದ್ದಾವೆ. ಇನ್ನು ಇವು ಸುಮಾರು ದಿನ ಹೋಗ್ಬೇಕಾಗುತ್ತೆ. ಇನ್ನೂ ಒಂದು 20 ದಿನ ಅಂತೂ ಮೇಲೆ ಹೋಗಬೇಕು, ಒಂದು ಸ್ವಲ್ಪ ದೊಡ್ಡದಾಗೋದಕ್ಕೆ ಕಾಯೆಲ್ಲ. ತುಂಬ ಪೀಸ್ ಬಿಟ್ಟಿದ್ದಾವೆ, ಸಖತ್ತು ಕಾಯಿ. ಇದು ಯಾವ ಇದ್ರನ್ನೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬಿಕ್ಕೆಕಾಯಿ ಬಿಟ್ಟಿದ್ದಾವೆ. ಆದರೆ ಏನು ಮಾಡೋದು, ಇನ್ನೂ ಚಿಕ್ಕವು ನೋಡ್ತಾ ಇದ್ದೀನಿ. ಎಲ್ಲಾದರೂ ಸ್ವಲ್ಪ ದೊಡ್ಡವಿನ ಆಗಿದ್ದಾವೆ ಅಂತೇಳ್ಬಿಟ್ಟು ಎಲ್ಲ ಕೂಡ ಕರೆಕ್ಟಾಗಿ ಸೈಜ್ ಒಂದೊಂದು ತುಂಬ ಅಷ್ಟು ಚಿಕ್ಕ ಸೈಜು ಇಲ್ಲ, ಅಷ್ಟು ದೊಡ್ಡ ಸೈಜು ಇಲ್ಲ, ಮೀಡಿಯಮ್ ಸೈಜ್ ಇದ್ದಾವೆ. ಬಂದ್ರಂತೂ ಎಲ್ಲ ಕೂಡ ಒಂದು ವಾರದಲ್ಲಿ ಎಲ್ಲ ಬಂದುಬಿಡ್ತವೆ, ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಕಾಯೆಲ್ಲ ಕೂಡ. ಇದರಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಹಣ್ಣು. ಇದರಲ್ಲಿ ಅಷ್ಟೇ ಫ್ರೆಂಡ್ಸ್, ನಿಜವಾಗ್ಲೂ ಮುಂಚೆ ಎಷ್ಟು ಬಿಡ್ತಾಯಿದ್ವು ಅಂದರೆ ಸುಮ್ಮನೆ ಗುಚ್ಚು ಎಲ್ಲ ಕೂಡ ಬಿಟ್ಟು ಕಣ್ಣಿಗೆ ಕಾಣಿಸ್ತಾ ಇದ್ದು, ಆದರೂ ನಾನು ತಿಂತಾ ಇರಲಿಲ್ಲ. ಹಾಗೆ ಅದು ಕೂಡ ನೆನಪಾಯಿತು ನನಗೆ. ಇನ್ನು ನೋಡಿಕೊಂಡು ಬರ್ತಾ ಇರ್ಬೇಕಾದ್ರೆ ಮುಟ್ಟಿದರೆ ಮುನಿ ಸಿಕ್ಕಾಬಟ್ಟೆ ಇದೆ ನಮ್ಮ ತೋಟದಲ್ಲಿ. ಎಲ್ಲಿ ನೋಡಿದ್ರು ಕೂಡ ಇದು ಬಳ್ಳಿ ಫುಲ್ ಹಬ್ಕೊಂಡ್ಬಿಟ್ಟಿದೆ. ಇದಂತೂ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಹಂಗೆ ಹಿಂಗೆ ಪಡೋದಿಲ್ಲ. ಇದನ್ನ ಕಳೆಯೋದಕ್ಕೆ ಏನು ಮೆಡಿಷನ್ ಹಾಕಿದ್ರು ಕೂಡ ಅದು ಹೋಗ್ತಾನೆ ಇಲ್ಲ. ಕಳೆನಾಶಕ ಮೆಡಿಷನ್ ಏನು ತಂದು ಹೊಡೆದ್ರು ಕೂಡ ಇದು ಹೋಗ್ತಾನೆ ಇಲ್ಲ. ಏನಿದ್ರು ಕೂಡ ಟ್ಯಾಕ್ಟರ್ ತೊಗೊಂಬಂದು ಇನ್ನು ಹೊಡೆಸಿದ್ರೆ ಮಾತ್ರ ಅದು ಕ್ಲೀನ್ ಆಗೋದು, ಮತ್ತು ಅದು ಬಿಸಿಲು ಕಾಲಕ್ಕೇ ಒಣಗೋದು. ಇನ್ನು ಈ ಥರ ಮಳೆ ವಾತಾವರಣ, ಇನ್ನು ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಇರುತ್ತೆ ಬಿಡಿ, ಹೋಗೋದೇ ಇಲ್ಲ, ಅದು ಅಷ್ಟು ಇದೆ. ಕೆಲವ್ರಿಗೆ ತುಂಬ ಅಪರೂಪ. ಮುಟ್ಟಿದರೆ ಮೊನ್ನೆ ಅಂತೂ ಜಾಸ್ತಿ ಎಲ್ಲೂ ಸಿಗೋದಿಲ್ಲ ಹಳ್ಳಿ ಕಡೆ. ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗೋದಿಲ್ಲ. ಬಟ್ ಇಲ್ಲಂತೂ ಮಸ್ತ್ ಇದೆ. ಯಾವಾಗನ್ನ ಹಿಂಗೆ ಮಧ್ಯಾಹ್ನ ಟೈಮು ಅವಾಗ ಹಿಂಗೆ ಹೋಗ್ಬಿಟ್ಟು ಸುಮ್ಮನೆ ಮುಟ್ತಾ ಇರ್ತೀನಿ. ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಕೂಡ. ಇದು ಆ ಥರ ಟಚ್ ಮಾಡಿದ ತಕ್ಷಣ ಹಿಂಗೆ ಮುದ್ರಕೊಳ್ಳುತ್ತಲ್ಲ ಎಲೆ, ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೂ ಮತ್ತು ಅದ್ರ ಜೊತೆ ಆಡೋದಕ್ಕೂ. ಇನ್ನು ಇವತ್ತು ಬಂದುಬಿಟ್ಟು ಸಾಯಂಕಾಲಕ್ಕೆ ಬೆಂಡೆಕಾಯಿ ಇದ್ದು ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಶೇಂಗಾ ಬೀಜ ಹುರ್ಕೊತಾ ಇದ್ದೀನಿ. ನಾನು ಜೋಳಕಾಯಿ ಆಗಲಿ ಬೆಂಡೆಕಾಯಿ ಆಗಲಿ ಇಲ್ಲ ಚಿಕ್ಕಡೆಕಾಯಿ ಏನಾದರೂ ಕಾಯಿ ಐಟಮ್ ಆಗಲಿ ನಾನು ಜಾಸ್ತಿ ಇದೇ ಥರನೇ ಮಾಡ್ಕೊಳ್ಳೋದು. ಇನ್ನು ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಿಕನ್ ಸಾಂಬಾರು ಇತ್ತು, ಇನ್ನು ಅದಕ್ಕೋಸ್ಕರ ನನಗೋಸ್ಕರ ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ. ಇನ್ನು ಬೆಂಡೆಕಾಯಿ ಎಲ್ಲ ಉರಿಬೇಕು, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದುಬಿಟ್ಟು ಶೇಂಗಾ ಪೌಡ್ರಿಗೆ ಶೇಂಗಾ ಬೀಜ ಹುರ್ಕೊತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಇದು ಶೇಂಗಾ ಪುಡಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇನ್ನು ಸ್ವಲ್ಪ ಸೀರೆ ಬೀಜ ಇದ್ವಲ್ವ ಅವನ್ನೇ ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ಟು ಗುಂಡ ಬೇಗನೆ ಬಂದಿದ್ದ. ಇವತ್ತು ಒಂದು 3:45 ಏನಾಗಿತ್ತು ಅನಿಸುತ್ತೆ. ಇನ್ನು ಬಂದಿದ್ದ ಇವತ್ತು ಅಂಗನವಾಡಿಯಿಂದ ಬೇಗನೆ ಬಂದಿದ್ದ. ಇನ್ನು ಕಡಲೆ ತಿಂತಾಯಿದ್ದ ಸ್ವಲ್ಪ. ಇನ್ನು ತಿಂತಾಯಿದ್ರೆ ಕೋಳಿ ನೋಡ್ತಾ ಇರ್ಬೋದು ಏನೋ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು
ಫುಲ್ಲು ಎಲ್ಲಿರೋ ಕೂಡ ಎಲ್ಲ ಬಂದುಬಿಟ್ಟು ಇನ್ನು ಸುಮಾರು ಕೋಳಿ ಆಗಿಬಿಟ್ಟಿದೆ ಬಿಡಿ. ಇನ್ನು 3 ಕೋಳಿನ 4 ಕೋಳಿನ ಮರಿ ಮಾಡಿದ್ದೇವೆ ಇವಾಗ, ಚಿಕ್ಕ ಚಿಕ್ಕ ಮರಿಗಳು. 1 ಕೋಳಿ ಮಾತ್ರ ಜಾಸ್ತಿ ಮರಿ ಮಾಡಿದೆ, 2 ಕೋಳಿ ಮಾತ್ರ 5 ಮರಿಯನ್ನು ಮಾಡಿದೆ ಅಷ್ಟೇ. ಇನ್ನು ಮಿಕ್ಕಿರೋ ಮೊಟ್ಟೆ ಎಲ್ಲ ಸುಮಾರು ಒಂದು 20-25 ಮೊಟ್ಟೆ ಸುಮ್ಮನೆ ವೇಸ್ಟ್ ಈ ಸತಿ, ಅಷ್ಟು ಮರಿ ಮಾಡಿಲ್ಲ. ಹಾಗಾಗಿ ಈ ದೊಡ್ಡ ದೊಡ್ಡ ಕೋಳಿ ಎಲ್ಲ ಕಾಣಿಸ್ತಾ ಇರ್ತವೆ. ಇನ್ನು ಚಿಕ್ಕ ಚಿಕ್ಕ ಮರಿಗಳು ಕೂಡ ಇದಾವಲ್ವ, ಅವೆಲ್ಲ ಬರೋದಿಲ್ಲ ಈಚೆಗೆ. ಇನ್ನು ಅವ್ರ ಅಮ್ಮರು ಕರ್ಕೊಂಡ್ಬಿಟ್ಟು ಎಲ್ಲಾದರೂ ದೂರ ಹೋಗಿರ್ತವೆ ಮೇಯೋದಕ್ಕೆ. ನೋಡಿ ಸ್ವಲ್ಪ ಪಾತ್ರೆ ಇದ್ದು ತೊಳೆಯೋಣ ಅಂತ ಹೊರಗಡೆ ಇಟ್ಟರೆ, ನಾನು ತೊಳೆಯೋಕ್ಕಿಂತ ಮುಂಚೆನೇ ನಮ್ಮ ಕೋಳಿ ಎಲ್ಲ ಕೂಡ ಕೆಸರು ಮಾಡಿಬಿಟ್ಟು ಅದರಲ್ಲಿರೋ ಅನ್ನ ಬನ್ನ ಎಲ್ಲ ಕುಕ್ಕಿಬಿಟ್ಟು ಪಾತ್ರೆ ಎಲ್ಲ ಕುಕ್ಕಿ ಇಡ್ತಾ ಇರ್ತೇವೆ ಮೂತಿಲಿ. ಎಷ್ಟು ಸೌಂಡ್ ಮಾಡ್ತಾವೆ ಅಂದರೆ ಸಿಕ್ಕಾಪಟ್ಟೆ ಸೌಂಡು. ಸುಮಾರು ಸತಿ ಇಡೋದೇ ಬೇಡ ಹೊರಗಡೆ, ಆಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಒಳಗೆ ಇಟ್ಟಿರ್ತೀನಿ. ಆದರೆ ಒಳಗೆ ಎಷ್ಟೊತ್ತಂತ ಇಟ್ಕೊಳ್ಳೋಣ, ತೊಳ್ದಾಕ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಹೊರಗೆ ಇಟ್ಟು ಹಿಂಗೆ ಒಳಗಡೆ ಏನಾದರೂ ಕೆಲಸ ಇದೆ ಅಂತ ನೋಡ್ಕೊಳಕ್ಕೆ ಹೋದರೆ ಇನ್ನು ಫಾರೆಸ್ಟಲ್ಲಿ ಪಟ್ಟಿ ಮಾಡಿಟ್ಟಿರ್ತವೆ. ಇನ್ನು ಈ ಕಡೆ ಬಂದುಬಿಟ್ಟು ಬೆಂಡೆಕಾಯಿ ಎಲ್ಲ ಹುರ್ಕೊಂಡ್ಬಿಟ್ಟು ಇನ್ನು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಡು. ಇದಕ್ಕೆ ಬಂದುಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು ಇನ್ನು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡೆ. ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ವ, ಇನ್ನು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಕರಿಬೇವು ಹಾಕಬೇಕಿತ್ತು, ನಾನು ಕರಿಬೇವು ಕಿತ್ಕೊಬರೋದಕ್ಕೂ ಹೋಗಲಿಲ್ಲ. ಯಾಕೆಂದರೆ ಗುಂಡ ಒಬ್ಬನೇ ಇರ್ತಾನೆ ಅಂತ ಹೇಳ್ಬಿಟ್ಟು ನಾನು ಅವನಿದ್ದಾಗ ಎಲ್ಲೂ ಕೂಡ ಹೋಗಲ್ಲ. ಮನೇಲಿ ಮನೆಯವರಿದ್ದರೆ ಮಾತ್ರ ನಾನು ಅವ್ನು ಬಿಟ್ಟು ಏನಾದರೂ ತರೋದಕ್ಕೂ ಹಂಗೆ ಹೋಗ್ತೀನಿ. ನಮ್ಮ ಮನೆಯವರಿಲ್ಲ, ನಾವಿಬ್ಬರೇ ಇರೋದಂತಾಗ ನಾನು ಅವನ್ನ ಎಲ್ಲೂ ಬಿಟ್ಟು ಕೂಡ ಹೋಗೋದಿಲ್ಲ. ಅದಕ್ಕೆ ಕರಿಬೇವು ಹಾಕಲಿಲ್ಲ. ಕರಿಬೇವು ಹಾಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಂದುಬಿಟ್ಟು ಶೇಂಗಾ ಬೀಜ ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಇಷ್ಟೇ ಹಾಕ್ಕೊಂಬಿಟ್ಟು ಇನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಎಲ್ಲನೂ ನಾನು ಶೇಂಗಾ ಬೀಜ ಹುರ್ಕೊಂಡಿದ್ನಲ್ವ ಅದಷ್ಟು ಕೂಡ ಹಾಕಲಿಲ್ಲ. ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡೆ, ಅದರಲ್ಲಿ ಸ್ವಲ್ಪ ತಗೊಂಬಿಟ್ಟು ಇನ್ನು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ, ಇರಲಿ ಏನಕ್ಕಾದರೂ ಬರುತ್ತೆ ಅಂತೇಳ್ಬಿಟ್ಟು. ಬಿಸಿ ಅನ್ನಕ್ಕೆ ಸೈಡ್ಸ್ಗೆ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಂಗೆ ಕೂಡ ಡೈರೆಕ್ಟಾಗಿ ತಿನ್ಬೋದು, ಅಷ್ಟು ರುಚಿ ಇರುತ್ತೆ. ಇದು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಉಪ್ಪು ಅದೆಲ್ಲನೂ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಎಷ್ಟು ಬೇಕಿದೆ ಅಷ್ಟು ತೊಗೊಂಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೂಡ ಇನ್ನು ಮಿಕ್ಸಿ ಜಾರೆಲ್ಲ ಬಿಟ್ಟೆ. ಇನ್ನು ಎಲ್ಲ ಫೈನಲಿ ಲಾಸ್ಟಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಬೇಡ ನಮಗೆ ಇದೇ ಥರನೇ ಇರಲಿ ಅಂತಂದರೆ ಅದೇ ಥರನೇ ಇದ್ದರೂ ಕೂಡ ನಡೆಯುತ್ತೆ. ಇದು ಮುದ್ದೆಗೂ, ಅನ್ನಕ್ಕೂ, ಚಪಾತಿಗೂ, ದೋಸೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಅನ್ನ ಕೂಡ ಇತ್ತು, ನಾನು ಅಂದ್ಕೊಂಡೆ ಬಿಸಿದು ಮುದ್ದೆ ಮಾಡಿಕೊಡೋಣ ಅಂದ್ಕೊಂಡೆ, ಬಟ್ ನನ್ನ ಕೆಲಸ ಆಗೋಷ್ಟೊತ್ತಿಗೆ ಮುದ್ದೆ ಮಾಡೋದಕ್ಕಾಗಲಿಲ್ಲ. ಇನ್ನು ಬೆಳಗ್ಗೆ ಚಪಾತಿ ಮಾಡಿದ್ದೆ, ಇನ್ನು ಚಪಾತಿ ಕೂಡ ಇದ್ವಲ್ವ, ಇನ್ನು ಅನ್ನ ಕೂಡ ಇತ್ತು. ಸರಿ ಬಿಡು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆ ತೊಳೆದಿಟ್ಟಿರೋ ಪಾತ್ರೆ ಹಾಗೆ ಎತ್ತಿಟ್ಟಿದ್ದೆ, ಅವನ್ನೆಲ್ಲ ಜೋಡಿಸಿರ್ಲಿಲ್ಲ. ತುಂಬ ಪಾತ್ರೆ ನನಗೆ, ಅವೆಲ್ಲ ಕೂಡ ತೊಳೆದ್ಬಿಟ್ಟು ಹಂಗೆ ಇಟ್ಟಿದ್ದೆ. ಮತ್ತು ನಾನು ನೆನ್ನೆ ವಿಡಿಯೋ ಹಾಕಿಲ್ಲ. ಇನ್ನು ರೀಸನ್ ಬಂದುಬಿಟ್ಟು ಓನರ್ಸ್ ಎಲ್ಲ ಬಂದಿದ್ದರು, ಓನರೆಲ್ಲ ಕೂಡ ಅವ್ರು ಬಂದ್ರಂತೂ ನನಗೇನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಇನ್ನು ಹಂಗಾಗಿ ನಾನು ಬುಧವಾರ ಏನು ಕೂಡ ವಿಡಿಯೋ ಮಾಡಲಿಲ್ಲ, ಅದಕ್ಕೆ ಅಪ್ಲೋಡ್ ಮಾಡಲಿಲ್ಲ. ಇನ್ನು ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರು ವಿಡಿಯೋ ಹಾಕಿ ಇವತ್ತು ವಿಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ರೀಸನ್ ಬಂದುಬಿಟ್ಟು ಅಷ್ಟೇ. ಇನ್ನು ಮನೆ ಅಂದರೆ ತೋಟಕ್ಕೆ ಓನರೆಲ್ಲ ಬರ್ತಾ ಇರ್ತಾರಲ್ವ, ಇನ್ನು ನಮ್ಮ ಮನೆಯವರು ಮತ್ತು ಅವ್ರು ಏನಾದರೂ ಹೇಳ್ತಾ ಇರ್ತಾರೆ, ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ನಾವು ಕೂಡ ಅವರಿಗೆ ಕೆಲಸದಲ್ಲಾಗಲಿ ಸ್ವಲ್ಪ ಹೆಲ್ಪ್ ಮಾಡೋ ಸಿಚುವೇಶನ್ ಇರುತ್ತೆ. ಹಾಗಾಗಿ ನಾನು ಫೋನ್ ಏನು ಯೂಸ್ ಮಾಡೋದಿಲ್ಲ. ಇನ್ನು ಅವರು ಬೆಳಗ್ಗೆ ಬಂದುಬಿಟ್ಟು ಸಾಯಂಕಾಲ ಸುಮಾರು ಒಂದು 7 ಗಂಟೆ 7:15 ಆಗಿತ್ತು ಅನ್ಸುತ್ತೆ ಅವ್ರು ಹೋದಾಗ, ಆವಾಗ ಹೋದ್ರು ಅವರು. ಹಾಗಾಗಿ ನಾನು ಫುಲ್ ಡೇ ಏನು ಕೂಡ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ಇದು ಬಂದುಬಿಟ್ಟು ನಾವು ಗುರುವಾರ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬುಧವಾರ ಅಂತೂ ಫುಲ್ಲು ಕೆಲಸ ನನಗೆ. ಮತ್ತು ಮಂಗಳವಾರ ಸೋಮವಾರ ಸ್ವಲ್ಪ ಜಾಸ್ತಿ ಕೆಲಸ ಇತ್ತಲ್ವ, ಅದೆಲ್ಲ ಮುಗಿಸ್ಕೊಳೋಷ್ಟೊತ್ತಿಗೆ ಸ್ವಲ್ಪ ಟಯರ್ಡ್ ಅನಿಸ್ಬಿಟ್ಟಿತ್ತು. ಹಾಗಾಗಿ ನೆನ್ನೆ ಕೂಡ ಅಂದರೆ ಬುಧವಾರನೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಅದಕ್ಕೋಸ್ಕರ ವೀಡಿಯೋವಂತೂ ಮಾಡೋದಕ್ಕಾಗಲಿಲ್ಲ. ಇವತ್ತು ಅಷ್ಟೇ ತುಂಬ ಲೇಟಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಹೇಳ್ಬೇಕಂತಂದರೆ. ಇನ್ನು ಫೈನಲಿ ಬೆಳಗ್ಗೆ ತೊಳೆದಿರೋ ಪಾತ್ರೆ ಎಲ್ಲ ಕೂಡ ಜೋಡಿಸ್ಬಿಟ್ಟು ಇನ್ನು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲ ಕಟ್ ಮಾಡಿರೋದು ಅದೆಲ್ಲ ಕೂಡ ಹಂಗೆ ಇತ್ತು ಸಿಪ್ಪೆ. ಇದಿರಲಿ, ಏನಾದರೂ ತರಕಾರಿ ಅದೇನಾದ್ರು ಕಟ್ ಮಾಡ್ಬೇಕಾದ್ರೆ ಇನ್ನು ನಮ್ಮ ಬೆಕ್ಕಿನ ಮರಿ ಇದೆ ಅಲ್ವಾ, ಬೆಕ್ಕಿನ ಮರಿನೇ ಎಲ್ಲ ಪಿಲ್ಲಿ ಮಾಡ್ತಾ ಇರುತ್ತೆ. ಇನ್ನು ಗಾಳಿ ಕೂಡ ಅಷ್ಟೇ ಸ್ವಲ್ಪ ಡೈರೆಕ್ಟಾಗಿ ಒಳಗಡೆ ಬರುತ್ತಲ್ವ ಇವಾಗ, ಹಾಗಾಗಿ ಗಾಳಿ ಕೂಡ ಎಲ್ಲ ಆಚೆ ಈಚೆ ಹೋಗ್ತಿರುತ್ತೆ. ಎಷ್ಟು ಸತಿ ಕಸ ಗುಡಿಸಿದ್ರು ಅಷ್ಟೇ ಕ್ಲೀನ್ ಅಂತಲೇ ಅನಿಸೋದಿಲ್ಲ. ಅದು ನಾವು ಕಸ ಹಾಕ್ತಾ ಇರುತ್ತೆ, ಗುಡಿಸ್ತಾನೇ ಇರಬೇಕು, ಹಂಗಿರುತ್ತೆ ದಿನಾನು.
ಇನ್ನು ಸ್ವಲ್ಪ ಬಟ್ಟೆ ಕೂಡ ಇದ್ವು. ಮೊನ್ನೆ ಎಲ್ಲ ಅಕ್ಕಿ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ಟೆ ಹಂಗೆ ಇದ್ವು. ಅದಕ್ಕೆ ಇವತ್ತು ನಂದು ಮತ್ತು ಗುಂಡಿನ ಬಟ್ಟೆ ಎಲ್ಲ ಒಗ್ದಾಕ್ತೆ. ಇನ್ನು ನಮ್ಮ ಮನೆಯವ್ರ ಬಟ್ಟೆಗೆ ಯಾವತ್ತು ಟೈಮ್ ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಮನೆಯವ್ರ ಬಟ್ಟೆ ಹಂಗೆ ಇದ್ದಾವೆ. ಇನ್ನು ನನ್ನ ಬಟ್ಟೆ ಗುಂಡಿನ ಬಟ್ಟೆ ಮಾತ್ರ ಒಗೆದ್ಬಿಟ್ಟು ಇನ್ನು ಒಣಗಾಕಿದ್ದೀನಿ. ಆದರೂ ಬೆಳಗ್ಗೆ ಒಗ್ದಿರೋ ಬಟ್ಟೆ ಅಸಲು ಅಂದರೆ ಫುಲ್ಲು ಮೋಡ, ಬಿಸಿಲೇ ಇಲ್ಲ. ಇನ್ನು ನೆಕ್ಸ್ಟ್ ಡೇ ಕೂಡ ಇವನ್ನ ಒಣಗಿಸ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಹಸಿ ಬಟ್ಟೆ ಅಲ್ವಾ, ತುಂಬ ಸ್ಮೆಲ್ ಬಂದುಬಿಡ್ತವೆ ಚೆನ್ನಾಗಿ ಒಣಗಲಿಲ್ಲ ಅಂದರೆ. ಡೌಟ್ ಇತ್ತು ಬಿಸಿಲು ಬರೋದಿಲ್ಲ, ವಾತಾವರಣ ನೋಡಿದ್ರೆ ಹಿಂಗೆ ಇದೆ, ಒಗೆಯೋಣ ಬೇಡ ಅಂತ 2 ಮನಸ್ಸಿತ್ತು. ಆದರೂ ಫೈನಲಿ ಇನ್ನೂ ಬಿಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾವೆ, ಮತ್ತೆ ಒಗೆಯೋದೇ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗಿದ್ದಾಗಲೇ ಅಂತ ಹೇಳ್ಬಿಟ್ಟು ನಾವು ಒಗೆದು ಒಣಗಾಕಿದ್ದೆ. ಗಾಳಿಗಾದರೆ ಹಾರ್ಕೊಳ್ತವೆ ಅಂತ ಹೇಳ್ಬಿಟ್ಟು ಅಸಲು ಎಷ್ಟು ಗಾಳಿ ಬೀಸಿದ್ರು ಕೂಡ ಬಟ್ಟೆನೇ ಒಣಗಿರಲಿಲ್ಲ. ಸರಿ ನೋಡೋಣ, ಸಾಯಂಕಾಲದವರೆಗೂ ಹಂಗೆ ಬಿಟ್ಬಿಡೋಣ. ತೀರಾ ನೀಟಾಗಿ ಒಣಗಲಿಲ್ಲ ಅಂತಂದರೆ ತಿರುಗಿ ದಿನ ಬೆಳಗ್ಗೆ ಒಣಗಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಬಿಟ್ಟಿದ್ದೆ. ಇನ್ನು ಸಂಜೆ ಕೂಡ ಆಯಿತು. ಇನ್ನು ಸಂಜೆಗೆ ಬೆಳಗ್ಗೆ ಏನು ಸೇಮ್ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ, ಸಾಯಂಕಾಲ ಕೂಡ ಅದೇ ಕೆಲಸನೇ ರಿಪೀಟ್ ಇರುತ್ತೆ. ಇನ್ನು ಒಳಗಿಂದ ಹೊರಗೆಲ್ಲ ಕೂಡ ಕಸ ಗುಡಿಸ್ಬಿಟ್ಟು, ಇವಾಗ ಅಂಗಳ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ. ಇನ್ನು ಗುಂಡ ಮತ್ತು ಬೆಕ್ಕು ಆಟಾಡ್ಕೊತಾ ಇದ್ರಿ ಇಬ್ಬರ ಜೊತೆಗೆ. ಇನ್ನು ಎಣ್ಣೆ ಹೇಳಿ ಮಕ್ಕಳು ಬಟ್ಟೆ ಆಗಲಿ ನಮ್ಮ ಬಟ್ಟೆ ಆಗಲಿ ಸಂಜೆ ಆಯಿತು ಅಂತಂದರೆ ಹೊರಗಡೆ ಬಿಡಬಾರ್ದು ಅಂತ ಹೇಳ್ತಾರೆ. ಇನ್ನು ದೊಡ್ಡವರೆಲ್ಲ ಹಂಗೇ ಹೇಳೋದು, ಚಿಕ್ಕ ಮಕ್ಳು ಬಟ್ಟೆ ಆಗಲಿ ದೊಡ್ಡವ್ರ ಬಟ್ಟೆ ಆಗಲಿ ಸಂಜೆ ಆದ ತಕ್ಷಣವೇ ಎತ್ತಿ ಒಳಗಡೆ ಹಾಕ್ಬೇಕು. ಅವು ಒಣಗಲಿ ಬಿಡಲಿ, ಅಟ್ಲೀಸ್ಟ್ ಹಿಂಗೆ ಚಪ್ಪರದ ಕೆಳಗೆ ಹಂಗೆಲ್ಲ ಇದ್ದರೆ ಪರವಾಗಿಲ್ಲ. ಇನ್ನು ಈ ಥರ ಡೈರೆಕ್ಟಾಗಿ ಹೊರಗಡೆ ಆಗಲಿ ನಮ್ಮ ಬೈಲೆಲ್ಲ ಆದರೆ ಆಗಲಿ ಬಟ್ಟೆಗೆ ಇರಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಜಾಸ್ತಿ ಬಿಡೋದಿಲ್ಲ ಬಟ್ಟೆ. ಅದಕ್ಕೇ ಟೈಮ್ ನೋಡ್ಕೊಂಡ್ಬಿಟ್ಟು ಬೆಳಗ್ಗೆನೇ ಒಗ್ದಾಕಿ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗಿಸ್ಬಿಡ್ತಿದ್ದೆ. ಇನ್ನು ಇವಾಗ ವಾತಾವರಣ ಈ ಥರ ಇದೆ ಅಲ್ವಾ, ಆಗಲೂ ಒಂದು ವಾರದಿಂದ ಇದೇ ಥರನೇ ಇದೆ. ಬಟ್ ಬಿಸಿಲು ಅಷ್ಟೊಂದು ಬಿಸಿಲಿಲ್ಲ. ಇನ್ನು ಸುಮಾರು ಒಂದು ಸತಿ ಬರ್ತಿರುತ್ತೆ, ಒಂದು ಸತಿ ಫುಲ್ಲು ಮೋಡ, ಬಟ್ ಮಳೆ ಅಂತೂ ಇಲ್ಲವೇ ಇಲ್ಲ ಬಿಡಿ. ಇನ್ನು ಮಳೆ ನೆನೆಸ್ಕೊಂಡ್ರೇ ಒಂಥರ ಅನ್ನಿಸ್ತಾ ಇರುತ್ತೆ. ಮೋಡ ಆಗ್ತಿರುತ್ತೆ ಬಟ್ ಮಳೆ ಬರುತ್ತಾ ಇಲ್ಲ. ಏನೋ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ಬಂದಾಗಲೇ ಬರಬೇಕಷ್ಟೇ. ಇನ್ನು ಸದ್ಯ ಅದು ಪಲ್ಯ ಫ್ರೈ ಎಲ್ಲ ಮಾಡಿಟ್ಟು ಇನ್ನು ಒಳಗಿಂದ ಹೊರಗಿಂದ ಎಲ್ಲ ಕಸ ಎಲ್ಲ ಗೂಡಿಸ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಚೇರ್ ಮೇಲೆ ಹಾಕ್ದೆ, ನಾಳೆ ಒಣಗಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಸ್ವಲ್ಪ ಪಾತ್ರೆ ಇಟ್ಟಿದ್ನಲ್ವ, ಈ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ. ಮತ್ತು ಇವನು ಕೂಡ ಬಿಡೋದಿಲ್ಲ, ಇವೆಲ್ಲ ಇನ್ನೂ ರಾಮಾಯಣ ಮಾಡಿಬಿಡ್ತವೆ ಅಂತ ಹೇಳ್ಬಿಟ್ಟು ಹಂಗೆ ತೊಳಿತಾ ಇದ್ದೀನಿ. ಇವಾಗ ತೊಳೆದಿಟ್ಬಿಟ್ರೆ ನನಗೆ ಬೆಳಗ್ಗೆಗೆ ಈಸಿ ಆಗುತ್ತೆ, ತೀರ ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಇನ್ನು ಊಟ ಮಾಡಿರೋ ತಟ್ಟೆ ಅಷ್ಟಿರ್ತಾವೆ ಅಷ್ಟೇ, ಅವು ಹಂಗೆ ಎತ್ತಿಟ್ಟು ಹೋಗ್ತೀನಿ. ಇನ್ನು ಬೆಳಗ್ಗೆ ಬಂದುಬಿಟ್ಟು ತೊಳ್ಕೊಳ್ಳೋಣ ಅಂತ ಹೇಳಿ ಇನ್ನು ಟೈಮ್ ಇದ್ದರೆ ಆವಾಗಲೇ ತೊಳೆದಾಕ್ಬಿಡ್ತೀನಿ. ನಮ್ಮದೇ ತೋಟದಲ್ಲಿ ಏನಂದರೆ ಪ್ರಾಬ್ಲಮ್ಮು, ಇವಾಗ ಕರೆಂಟ್ ತೆಗಿತಾ ಇದ್ದಾರೆ. ಸಂಜೆ ಆದರೆ ಸಾಕು 6 ಗಂಟೆಗೆ ಟ್ರಿಪ್ ಆಗುತ್ತೆ. 6 ಗಂಟೆಗೆ ಟ್ರಿಪ್ ಆಗಿರೋ ಕರೆಂಟು ಅಸಲು ವೋಲ್ಟೇಜು ಇರೋದಿಲ್ಲ, ಏನಿಲ್ಲ, ಅಷ್ಟು ಡಿಮ್ಮು ಡಿಪ್ಪು ಆಗ್ತಾನೇ ಇರುತ್ತೆ. ಇನ್ನು ಫೋನಲ್ಲಿ ಅಷ್ಟೇ ಒಂದು ಸತಿ ಚಾರ್ಜಿಂಗೇ ಇರೋದಿಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಕರೆಂಟಿಂದು. ಅದಕ್ಕೇನು ಈ ಥರ ಮಾಡ್ತಾಯಿದ್ದಾರೆ ಅರ್ಥನೇ ಆಗ್ತಾಯಿಲ್ಲ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಮತ್ತು ನೈಟ್ ಫುಲ್ಲು ಕರೆಂಟ್ ಇರೋದಿಲ್ಲ, ಮತ್ತು ಬೆಳಗ್ಗೆ 8 ಗಂಟೆಗೆ ಕರೆಂಟ್ ಕೊಡ್ತಾರೆ. 8 ಗಂಟೆಯಿಂದ ಸಂಜೆವರೆಗೂ ಸ್ವಲ್ಪ ಚೆನ್ನಾಗಿ ಕೊಟ್ಟಿರ್ತಾರೆ, ಅದು ಕೂಡ ಫುಲ್ ಡೇ ಕೊಡೋದಿಲ್ಲ. ಇನ್ನು ಹೋಗೋದು ಬರೋದು ಆ ಥರ ಲೈನೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಸಾಯಂಕಾಲ 6 ಗಂಟೆ ಮೇಲೆ ಕೊಟ್ಟು ಮತ್ತೆ ತಿರುಗಿ ದಿನ 8 ಗಂಟೆವರೆಗೂ ನಮಗೆ ಕರೆಂಟೇ ಇರೋದಿಲ್ಲ, ಅಷ್ಟು ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಇನ್ನು ಫ್ರಿಜ್ಜಲ್ಲಿ ತರಕಾರಿ ಅಂತ ನೋಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಏನು ತರಕಾರಿನೇ ತೊಗೊಂಡಿಲ್ಲ ನಾನು. ಇನ್ನು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಷ್ಟಿದಾವೆ ಅಷ್ಟೇ, ಅವು ಕೂಡ ಟೊಮೊಟೊ ಕೂಡ ಫುಲ್ಲು ಆಗಲೇ ಜಾಸ್ತಿ ಕೆಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅವನು ಕೂಡ ಕಡೆಗೆ ಇಡೋದೇ ಬೆಸ್ಟ್ ಅನಿಸುತ್ತೆ. ಇಲ್ಲಿಗೆ ತಂದಿಡೋಣ ಅಂತಂದರೆ ಇಲಿ ಕಾಟ, ಇನ್ನು ಅಲ್ಲಿಡೋಣ ಅಂತಂದರೆ ಇನ್ನು ಫ್ರಿಜ್ ಸರಿ ಇಲ್ಲ. ಮತ್ತು ಸುಮ್ಮನೆ ಕಡೆಯಲ್ಲೇ ಅಲ್ಲೇ ಇಟ್ಕೊಂಡು ಇನ್ನು ಯೂಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಫ್ರಿಜ್ದು ಕೂಡ ಭಯ ಆಗ್ತಾಯಿದೆ ನೆನೆಸ್ಕೊಂಡ್ರೆ. ಈ ಥರ ಫುಲ್ಲು ಡಿಪ್ಪು ಆಗೋದು, ಕರೆಂಟ್ ಹೋಗೋದು ಬರೋದು ಹಂಗೆಲ್ಲ ಆಗ್ತಾ ಇರುತ್ತಲ್ಲ. ಇನ್ನು ಫ್ರಿಜ್ ಸ್ವಿಚ್ ಅಂತೂ ನೈಟ್ ಆಫ್ ಮಾಡಿಬಿಡ್ತೀನಿ. ಇನ್ನು ಬೆಳಗ್ಗೆ ಕರೆಂಟ್ ಬಂದಾಗ 8 ಗಂಟೆಗೆ ಒಂದು ಸ್ವಲ್ಪ ಚೆನ್ನಾಗಿ ಕೊಡ್ತಾರಲ್ವ, ಇನ್ನು ಅವಾಗ ಹೋಗ್ಬಿಟ್ಟು ಆನ್ ಮಾಡಿ ಬರ್ತೀನಿ. ಈ ಥರ ಆಗ್ತಾಯಿದೆ. ಸುಮ್ಮನೆ ಏನು ಬೇಡ ಎತ್ತಿಟ್ಬಿಡೋಣ ಅನಿಸುತ್ತೆ. ಅದರಲ್ಲಿ ಏನಿಲ್ಲ, ತರಕಾರಿಗೋಸ್ಕರ ಯೂಸ್ ಮಾಡಬೇಕಷ್ಟೇ. ತೀರಾ ಇಲ್ಲಿ ಇಟ್ಕೊಂಡಿದ್ರೆ ಈ ಮನೆಯಲ್ಲಿ ನನಗೆ ತುಂಬ ಹೆಲ್ಪ್ ಆಗೋದು. ಏನಾದರೂ ಕಾಳು ಐಟಮು ಇಲ್ಲ ತರಕಾರಿ, ಹಾಲು, ಮೊಸರು ಎಲ್ಲ ತರಿಸಿ ಇಟ್ಕೋಬೋದಾಗಿತ್ತು. ಬಟ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಕೂಡ ತೊಗೊಂಡು ಇಟ್ಕೊಂಡಿಲ್ಲ. ಇನ್ನು ತರಕಾರಿ ಅಷ್ಟೇ, ಅದನ್ನು ಅಷ್ಟೇ ಎತ್ತಿಟ್ಟಿರ್ತೀನಿ. ಬೆಳಗ್ಗೆ ಬಂದ ತಕ್ಷಣ ಅಡುಗೆಗೆ ಏನು ಬೇಕೋ ಅವಾಗ ತೊಗೊಂಬರ್ತಾಯಿದ್ದೆ. ಇವಾಗ ನೋಡಿದ್ರಂತೂ ಕರೆಂಟ್ ಪ್ರಾಬ್ಲಮಿಂದ ಅದನ್ನು ಫುಲ್ಲು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀವಿ. ಮತ್ತು ಕರೆಂಟ್ ಚೆನ್ನಾಗಿ ಕೊಟ್ಟಾಗ ಹೋಗ್ಬಿಟ್ಟು ಆನ್ ಮಾಡಿ ಬರ್ತಾಯಿದ್ದೀನಿ. ಅದು ಕೂಡ ಆಗ್ತಾಯಿದೆ, ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಸರಿಯಾಗಿ ಬೆಳಕಿಲ್ಲ, ಗಾಳಿ ಆಡಬೇಕಲ್ವ ಫ್ರಿಜ್ಜಿಗೆ, ಗಾಳಿ ಇಲ್ಲ, ಬೆಳಕಿಲ್ಲ. ಇನ್ನು ಕರೆಂಟಿನ ವ್ಯವಸ್ಥೆ ಸರಿ ಇಲ್ಲ, ಒಂದೇ ಒಂದು ಬಲ್ಪಿಗೆ ಮಾತ್ರ ಇದೆ. ಅದಕ್ಕೂ ಒಂದು ಪ್ಲಗ್ ಬಾಕ್ಸ್ ತೊಗೊಂಬಂದ್ಬಿಟ್ಟು ಇನ್ನು
ಅಂದರೆ ಸ್ವಿಚ್ ಬಾಕ್ಸ್ ತೊಗೊಂಬಂದು ಇನ್ನು ಚಾರ್ಜಿಗೆ ಇಟ್ಕೊಳ್ಳೋಷ್ಟು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಫ್ರಿಜ್ಜು ಟಿ ವಿ ಅದೆಲ್ಲ ಕೂಡ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಚಪಾತಿ ಮಾಡಿದ್ನಲ್ವ, ಅದನ್ನು ಇವಾಗ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇನ್ನೊಂದು ಸರ್ತಿ ಚೆನ್ನಾಗೆ ಅಂದರೆ ಇವಾಗ ಮಾಡಿದ್ದೀವಿ ಏನೋ ಅನ್ನೋ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಬೆಳಗ್ಗೆ ಸಾಯಂಕಾಲದ ಬೆಳಗ್ಗೆ ಹಂಗೆಲ್ಲ ಸ್ವಲ್ಪ ತಿನ್ನಬಾರ್ದು, ಸ್ವಲ್ಪ ಬಿಸಿ ಬಿಸಿದೇ ತಿನ್ನಬೇಕಲ್ವ ಈ ಟೈಮಲ್ಲಿ. ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಂಡೆಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು, ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಗುಂಡ ಕೂಡ ಅಷ್ಟೇ, ತುಂಬ ಈ ಥರ ಪಲ್ಯ ಏನಾದರೂ ಆದರೆ ಇಷ್ಟಪಟ್ಟು ತಿಂತಾನೆ. ಬಟ್ ತರಕಾರಿ ಏನೂ ತಿನ್ನಲ್ಲ ಬಿಡಿ. ಇನ್ನು ಅದರಲ್ಲಿ ಶೇಂಗಾ ಪೌಡ್ರೆಲ್ಲ ಹಾಕಿರ್ತೀನಲ್ವ, ಅವ್ನಿಗೇನಂದ್ರೆ ಒಂಥರ ಚಟ್ನಿ ತಿನ್ನೋ ಥರ ಫೀಲ್ ಬರ್ತಾ ಇರುತ್ತೆ, ಅಷ್ಟು ಮಾತ್ರ ಇಡಬೇಕು. ಇನ್ನು ಬೇಳೆಕಾಳೆಲ್ಲ ಹಾಕಿರ್ತೀನಲ್ವ, ಉದ್ದಿನಬೇಳೆ ಕಡಲೆಬೇಳೆಲ್ಲ ಕೂಡ, ಆ ಬೇಳೆ ಐಟಮು ಮತ್ತು ಶೇಂಗಾದ್ದು ಸ್ವಲ್ಪ ಚಟ್ನಿ ಥರ ಇರುತ್ತಲ್ಲ, ಅದು ಮಾತ್ರ ಇಡವ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ. ಅದ್ರ ಜೊತೆಗೆ ಒಂದು ಟೊಮೊಟೊ ಸೇರೋಂಗಿಲ್ಲ, ಒಂದು ಈರುಳ್ಳಿ ಸೇರೋಂಗಿಲ್ಲ, ಒಂದು ಬೆಂಡೆಕಾಯಿ ಸೇರೋ ಹಾಗಿಲ್ಲ. ಆ ಥರ ಭಾಳ ಕಷ್ಟ ಆಗಿಬಿಟ್ಟಿದೆ ನಮ್ಮ ಗುಂಡನ ಹತ್ರ. ಆ ಥರ ಮಾಡ್ತಾಯಿರ್ತಾನೆ, ತಿನ್ನೋದೇ ಇಲ್ಲ. ಹಾಗಾಗಿ ನನಗೆ ಗುಂಡನಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಬಿಸಿವೇ ತಿನ್ನೋಣ ಅಂತ ಹೇಳಿ. ಇನ್ನು ಮಧ್ಯಾಹ್ನ ಸ್ವಲ್ಪ ಹಣ್ಣು ಅದು ತಿಂತಾ ಇರ್ತೀನಲ್ವ, ಅಷ್ಟೊಂದೇನು ಹೊಟ್ಟೆ ಹಸುವಾಗಲ್ಲ. ಏನೇ ಹಸುವಾಗಲ್ಲ ಅಂದ್ರೂ ನೈಟ್ ಟೈಮ್ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಬೇಕು. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇರ್ತೀವಲ್ವ, ಅದಕ್ಕೋಸ್ಕರ ಏನು ಹೊಟ್ಟೆ ತುಂಬ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಆರೋಗ್ಯದ ಕೂಡ ಗಮನ ಕೊಡಬೇಕಲ್ವ. ಹಾಗಾಗಿ ಲಾಸ್ಟ್ ಫೈನಲಿ ಈ ಥರ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಈ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.